ಹೆಣ್ಮಕ್ಳ ಮೇಲೆ ಕೈ ಮಾಡಕ್ ಬರ್ತೀಯಲ್ಲ, ಇದನ್ನೇ ನಿಮ್ಮ ಅಮ್ಮ ಸಂಸ್ಕಾರ ಕಲ್ಸಿರೋದು. ಏ ಕುಡ್ಕ, ಆಟೋ ಗ್ಲಾಸ್ನ ಹೊಡೆದಾಕ್ಬಿಟ್ಟಲ್ಲೋ. ನಮ್ಮ ಅಮ್ಮನ ಬಗ್ಗೆ ಏನಕ್ಕೆ ಮಾತಾಡ್ತೆ? ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ದಿರೋದು. ಕೃಷ್ಣ ಏನೋ ಮಾಡಿದೆ. ಸಾರಿ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಏನ್ ಸಾರಿ ಅನ್ಬಿಟ್ರೆ? ಕೃಷ್ಣ ಸಾರಿ ಮೇಡಮ್, ಬಾ 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 ಬಾ. ನನ್ನ ಆಟೋ. ಏಯ್ ಯಾರಲ್ಲಿ? ರುಕ್ಕು, ಏನಾಯ್ತು? ಯಾರು ಮಾಡಿದ್ದು? ಅಣ್ಣ, ಅದು ಯಾರೋ ಪೊರ್ಕಿ ನನ್ನ ಮಗ ಕುಡ್ಕೊಂಡ್ ಬಂದ್ ಗಲಾಟೆ ಮಾಡಿ ಆಟೋ ಗಾಜ್ ಹೊಡೆದಾಕ್ಬಿಟ್ಟ. ನಾನು ಅವನ್ನ ಹಿಡಿಯೋಕ್ ಟ್ರೈ ಮಾಡಿದೆ, ಆದ್ರೆ ಎಸ್ಕೇಪ್ ಆಗ್ಬಿಟ್ಟ. ಸರಿ ಸರಿ, ಇಷ್ಟೊತ್ತಲ್ಲಿ ಮಾತುಕತೆ ಏನು ಬೇಡ, ಬೆಳಗ್ಗೆ ಮಾತಾಡೋಣ. ನಡೀರಿ ಈಗ ಒಳಗಡೆ. ಅಮ್ಮ ರೂಮಲ್ಲಿ ಮಾಡ್ಕೊಬಾ. ಎದಳು ಎದಳು. ಕೃಷ್ಣ, ಅಮ್ಮನ್ ಮಾಡ್ಲಂತೂ ನಿನಗ್ ಸಿಗ್ಲಿಲ್ಲ. ಅಮ್ಮನ್ ಸೀರೆ ನಿನ್ಗೆ ಜೋಳಿಗೆ ಆಗ್ಲಿ. ವಿನಯ್, ಇವನಿಲ್ಲ ಮಲ್ಕೊಳ್ಳಿ ಬಿಡು. ಅಲ್ಲ ಅದೇ ರೂಮಲ್ಲಿ ಮಲಗ್ಲಿ. ಎಚ್ಚರ ಆದ್ಮೇಲೆ ಅವನೇ ಹೋಗಿ ಮಲ್ಕೊಂತಾನೆ. ಸರಿ. ಅಮ್ಮ ಚಿಕ್ಕ ವಯಸ್ಸಲ್ಲಿ ಎಡುವುದಾಗ ಕೈ ಹಿಡಿದು ನಡೆಸಿದ್ದಕ್ಕೆ ಎಂಥ ಭಗವಾನ. ಕೃಷ್ಣ, ಬೆಳಗ್ಗೆ ಎಲ್ಲೋ ಒಂದು ಸಣ್ಣದಾಗಿ ಸಂತೋಷದ ಬೆಳಕು ಕಾಣ್ತು. ಆ ಸಂತೋಷನ ಹಂಚ್ಕೊಳ್ಳೋಣ ಅಂತ ನಾನು ಬಂದೆ. ಆದ್ರೆ ಜೀವನದ ಪ್ರತಿ ಹಂತದಲ್ಲೂ ನನ್ನ ಸುಖ, ಸಂತೋಷ, ನೆಮ್ಮದಿನ ಕೊಳ್ಳಿ ಇಡೋಂಥ ಇಂಥ ಮುಖ ನೋಡಿ ನನ್ನ ಮೈಯೆಲ್ಲ ಉರಿತಾ ಇದೆ. ರಾತ್ರಿ ಸುಸ್ತಾಗಿ ಬಂದಿದ್ದ, ಹಾಗೆ ಮಲಗ್ಬಿಟ್ಟಿದ್ದ ಅಷ್ಟೇ ಅಣ್ಣ. ರಾತ್ರಿ ಕುಡ್ದಿದ್ದು ಜಾಸ್ತಿ ಆಯ್ತು, ಮತ್ತೆ ನಾನು ಮಲಗಿದ್ದ ಅಂತ ಹೇಳು. ಏನೋ ಸಂತೋಷದ ವಿಷಯ ಅಂತ ಹೇಳಿದ್ಯಲ್ಲ, ಏನಣ್ಣ ಅದು? ವಿನಯ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಹೆಣ್ಣು ನೋಡೋ ಕೆಲಸ ಶುರು ಮಾಡಿ ಅಂತ ಹೇಳಿ ಪುರೋಹಿತರು ಬೆಳಗ್ಗೆ ಅಷ್ಟೇ ಫೋನ್ ಮಾಡಿದ್ರು. ಎಂತ ಒಳ್ಳೆ ಸುದ್ದಿ ಅಣ್ಣ. ಇರೋ, ಬಾಯಿ ಸಿಹಿ ಮಾಡ್ತೀನಿ. ನನಗೆ ಬೇಕಾಗಿರೋದು ಸಿಹಿ ಅಲ್ಲ, ಮನಸ್ಸಿಗೆ ನೆಮ್ಮದಿ. ಅದನ್ನ ನೀವು ಕೊಡ್ತೇನೆ ಅಂತ ಕೇಳು. ದೇವರೆಷ್ಟು ಬುದ್ಧಿವಂತ ನೋಡು. ಕೈ ಅಳತೆ ದೂರದಲ್ಲಿ ಸಂತೋಷ ಇಟ್ಟಿದ್ದಾನೆ. ಅದನ್ನು ಅನುಭವಿಸೋದಕ್ಕೆ ಮುಂಚೆ ಹೊಡೆದು ಚೂರು ಮಾಡಬೇಕು ಅಂತಲೇ ಕಲ್ಲಿನ ರೂಪದಲ್ಲಿ ಮಗನ್ನ ತಂದು ಮನೆ ಒಳಗೆ ಇಟ್ಟಿದ್ದಾನೆ. ಇಂಥವನಿಗೆ ಸಾವು ಬಯಸೋದಕ್ಕೂ ನನಗೆ ಮನಸ್ಸು ಬರೋದಿಲ್ಲ. ಯಾಕೆಂದ್ರೆ ಸತ್ತು ಸ್ವರ್ಗದಲ್ಲಿರೋ ಅಲ್ಲಿ ಹೋಗಿ ಇವನು ಅವಳಿಗೂ ಕಾಟ ಕೊಡ್ತಾನೆ. ಪ್ರಪಂಚದಲ್ಲಿರೋ ಎಲ್ಲಾ ಪ್ರೇಮಿಗಳು ತಮ್ಮ ಪ್ರೀತಿಸೋರ ಹತ್ರ ಒಡವೆ ಹಾಕ್ಸ್ಕೊಂತಾರೆ. ನೀನೇ ಕಣೆ ಫಸ್ಟ್ ನನ್ನ ಹತ್ರ ಒಡವೆ ತೆಗ್ಸ್ಕೊಂತ ಇರೋದು. ತಗೋ, ಇದನ್ನ ಮಾರ್ಬಿಟ್ಟು ಅಣ್ಣನ ಆಟೋಗೆ ಗ್ಲಾಸ್ ಹಾಕ್ಸು. ಓಲೆ ಮಾರಿ ಗ್ಲಾಸ್ ಹಾಕ್ಸೋದಂತದೇನಿದೆ? ಆಟೋ ಯಾರ್ದು? ಮಂಜುಂದು. ಮಂಜು ನನಗಣ್ಣನ ನಿನಗಣ್ಣನ? ನಿನಗೆ ಅಣ್ಣ. ಅಣ್ಣನ ಆಟೋ ಕೆಟ್ಟು ಹೋದ್ರೆ ನಿಂದೇನು ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸೋದು? ನಮ್ಮ ಅಣ್ಣನ ಆಟೋ ನಾನೇ ನೋಡ್ಕೋತೀನಿ.
ಹೇಳ್ದಷ್ಟು ಮಾಡಿದ್ರೆ ನೆಮ್ಮದಿ. ಏ ಕಲ್ಯಾಣಿ 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 ಏನ್ ಕಲ್ಯಾಣಿ, ನನ್ನ ಮಾತಿಗೆ ಕೌಡೆ ಕಾಸಷ್ಟು ಬೆಲೆ ಇಲ್ವಾ? ನನ್ನ ವಿಚಾರ ನೀನ್ ಏನ್ ಹೇಳಿದ್ರು ಬೆಲೆ ಕೊಡ್ತೀನಿ. ಅದೇ ಅಣ್ಣನ ವಿಚಾರ ಯಾರು ಏನ್ ಹೇಳಿದ್ರು ಕೇಳಲ್ಲ. ಅದ್ ಸರಿ, ನಿಂಗೆ ನನ್ನ ಮೇಲೆ ಹುಚ್ಚು ಪ್ರೀತಿನೋ? ಹುಚ್ಚು ಪ್ರೀತಿ. ಇದೇ ಖುಷಿಗೆ ಸ್ವೀಟ್ ಇಲ್ವಾ? ಸ್ವೀಟು ಆರೋಗ್ಯಕ್ಕೆ ಹಾನಿಕಾರಕ. ಕಲ್ಯಾಣಿ ಕಲ್ಲಾಗೋದೆ. ಕುಡಿಯೋ. ಕುಡ್ದು ಮತ್ತಲ್ಲಿ ನಿನ್ಗಿಷ್ಟ ಬಂದಾಗ ಆಡೋದಲ್ಲ. ಮತ್ತಿಳಿದ ಮೇಲೆ ಅದಕ್ಕೆ ಕಾರಣ ಉತ್ತರನೂ ಹೇಳ್ಬೇಕು. ಕುಡಿಯೋ. ದರಿದ್ರ ಚಟ ಬಿಡು ಅಂತ 1000 ಸಲ ಹೇಳಿದೀನಿ. ಎಲ್ಲಿ ಕೇಳ್ತೀಯಾ? ಇವತ್ತು ನಿಮ್ಮ ಅಪ್ಪನ ಮೇಲೆ ಕೈ ಎತ್ತಿದ್ಯಾ, ನಾಳೆ ಯಾರ ಖುಷಿಗೋಸ್ಕರ ಕುಡಿತೀಯೋ? ನನ್ನ ಖುಷಿಗೋಸ್ಕರ. ಎಲ್ಲೂ ಸಿಗದೆ ಇರೋದು, ಯಾರಿಗೂ ಖುಷಿ ಕೊಡದೆ ಇರೋದು ಹಿಂಗೆ ಕುಡ್ತಾ ಕೊಡುತ್ತಲ್ವಾ? ಅಮ್ಮ ಅಮ್ಮ ಕೊಡ್ತಾಳೆ ಯಶು. ಅದಕ್ಕೆ ಇವತ್ತು ಬದುಕಿದ್ರೆ ನಿನ್ನ ಕುಡಿಯೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ನಿಮ್ಗಳಿಗೆ ಅಮ್ಮ ಬದುಕಿಲ್ದೇ ಇರ್ಬೋದು, ಆದ್ರೆ ನನಗೆ ಬದುಕಿದ್ದಾಳೆ ಯಶು. ನನ್ನ ಲೋಕದಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಾನು ನಿದ್ದೆ ಮಾಡಬೇಕು. ನಿದ್ದೆ ಮಾಡಬೇಕು ಅಂದ್ರೆ ನಾನು ಕುಡಿಬೇಕು ಯಶು. ಅವಾಗ ಅಮ್ಮ ಸಿಗ್ತಾಳೆ. ಇವತ್ತು ಅಮ್ಮ ಬಂದಿದ್ಲು. ಜರ್ದಾರಿ ಸೀರೆ ಉಡ್ಕೊಂಡು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಪ್ರೀತಿಯಿಂದ ಹಾಡು ಹೇಳ್ತಾ ನನಗೆ ತುತ್ತಿನಿಸ್ತಾ ಇದ್ಲು, ಗೊತ್ತಾ? ಅಯ್ಯೋ ಅಷ್ಟೇ ಇಲ್ಲ ಯಶು, ಅವಳ ಹತ್ರ ಮನ್ಸ್ ಬಿಚ್ಚಿ ಎಷ್ಟು ಹರಟೆ ಹೊಡಿತೀನಿ ಗೊತ್ತಾ? ಅವಳ ಹತ್ರ ಹಾಡ್ತೀನಿ, ನಗ್ತೀನಿ, ಅಳ್ತೀನಿ, ನನ್ನ ಕನ್ಸುಗಳನ್ನ ಹೇಳ್ಕೊತೀನಿ. ಸುಸ್ತಾದಾಗ ಅವಳ ಬಟ್ಲಲ್ಲಿ ಮಲ್ಕೋತೀನಿ. ಯಶು ಅವಳ ಭಾವನೆಗಳಿಗೆ ಸ್ಪಂದಿಸ್ತಾಳೆ. ನನಗೆ ಕಣ್ಣಲ್ಲಿ ನೀರು ಬಂದಾಗ ನನ್ನ ಕಣ್ಣೀರು ಒರೆಸಿ ನನಗೆ ಧೈರ್ಯ ಕೊಡ್ತಾಳೆ. ಈ ಪ್ರಪಂಚದಲ್ಲಿ ಇದ್ದಾಗ ಯಾರಾದ್ರೂ ಇದನ್ನ ಹಾಳು ಮಾಡೋದಕ್ಕೆ ನೋಡಿದ್ರೆ ಮುಂದೆ ಯಾರು ಇರ್ತಾರೆ, ನಾನು ಏನ್ ಮಾಡ್ತೀನಿ ಅಂತಾನೆ ಗೊತ್ತಾಗಲ್ಲ. ಈಗ ಹೇಳು, ಕುಡಿಯೋದ್ ತಪ್ಪ? ಕುಡ್ದಾಗ ಅಮ್ಮನ ಹತ್ರ ಹೋಗೋದ್ ತಪ್ಪ? ನಾನು ಈ ತರ ಆಡೋದ್ ತಪ್ಪ? ಹೇಳು ಯಶು. ಎಲ್ಲವೂ ಸರಿ, ಎಲ್ಲವೂ ತಪ್ಪು ಕಣು. ಮನಸ್ಸು ಗಟ್ಟಿ ಮಾಡ್ಕೊಂಡ್ರೆ ಕುಡಿದೇ ಇದ್ರು ಅಮ್ಮ ಸಿಗ್ತಾಳೆ. ಎಲ್ಲದಕ್ಕೂ ಎಲ್ಲರಿಗೂ ಒಂದು ಕಾರಣ ಅನ್ನೋದಿರುತ್ತೆ, ಅದನ್ನ ನಾವು ಮೀರ್ಬೇಕಷ್ಟೇನೆ. So that's go. ನಿಮ್ಮ ಅಣ್ಣನ ಮೇಲೆ ಕೈ ಎತ್ಬಿಟ್ಟೆ, ಸಾರಿ. ಹಲೋ, ಅಣ್ಣಂಗೆ ಸಾರಿ ಕೇಳದೆ ಹೇಗೆ ಅಂತಾನೆ ಮರ್ತೋಗಿದೆ ಅನ್ಸುತ್ತೆ. ಲೋ ದೋಸ್ತ, ಇದೆಂಗ್ಲಾ? ಮನ್ಸಿದ್ರೆ ಮಾರ್ಗ. ಮನ್ಸಿರೋದ್ ಸರಿ ಕಣಪ್ಪ, ಅದ್ರ ತಕ್ಕಂಗ್ ಕಾಸು ಎಲ್ಲಿಂದ ಬಂತು? ಒಳ್ಳೆ ಕೆಲಸ ಆಗೋದು ಮುಖ್ಯನಾ, ಹೆಂಗಾಗಿದೆ ಅನ್ನೋದು ಮುಖ್ಯನಾ? ನೀನು ಅಮಿಕಂದು ಗ್ಲಾಸ್ ಹಾಕ್ಸಕ್ಕೆ ಕಾಸು ಎಲ್ಲಿಂದ ಬಂತು ಅಂತ ಹೇಳು, ಆಮೇಲೆ ನಿನ್ ವೇದ ಪುರಾಣ ಹೇಳುವಂತೆ. ಹೇಳೋ. ಏ ಭವ್ಯ, ಒಂದ್ ಗ್ಲಾಸ್ ನೀರ್ ತಗೊಂಬರಗೋ. ಕಿವಿಲಿದ್ದ ಚಿನ್ನ ಯಾವಾಗ ಕಡ್ಡಿ ಆಯ್ತು? ಅಣ್ಣ ಅದು ಇಲ್ಲೇ ಎಲ್ಲೋ ಇಟ್ಟಿದ್ದೀನಣ್ಣ. ಹೆಣ್ಮಕ್ಳು ಕತ್ತಲ್ಲಿ ಕಿವಿಲಿ ಬಂಗಾರ ಇದ್ರನೆ ಸಿಂಗಾರ ಕಣಮ್ಮ. ಇಲ್ಲಿದೆ ನೋಡು ಅವಳ ಸಿಂಗಾರ. ಏನ್ ಬೇಜವಾಬ್ದಾರಿತನ ಅಂತೀನಿ.
ಹೊರಗಡೆನೆ ಬಿಟ್ಬಿಟ್ಟಿದ್ಲು. ನನಗೆ ಸಿಕ್ಕಿದ್ಕೇನೋ ಸರಿ, ಬೇರೆ ಯಾರಿಗಾರು ಸಿಕ್ಕಿದ್ರೆ ಕಲ್ಯಾಣಿ ತಗೋ. ಗ್ಲಾಸ್ ಹಾಕ್ಸಕ್ಕೆ ದುಡ್ಡೆಲ್ಲಿಂದ ಬಂದು ತಂದೆನೆ ಭವ್ಯ. ನೀರ್ ಕುಡ್ದಾಯ್ತಲ್ವಪ್ಪ? ಇವಾಗ ಹೇಳು, ದುಡ್ಡು ಎಲ್ಲಿಂದ ಬಂತು ಗ್ಲಾಸ್ ಹಾಕ್ಸಕ್ಕೆ? ಕಾಸು ಅದು ಏಯ್, ಕಾಸು ಎಲ್ಲಿಂದ ಬಂತು ಕರೆಕ್ಟಾಗಿ ಹೇಳಿದ್ರು ಸರಿ. ನನ್ ಕೈಲಿ ಆಗೋದಿಲ್ಲಪ್ಪ. ಏನ್ ಟೆನ್ಷನ್ ಫ್ಯಾಮಿಲಿ ಗುರು ನಿಮ್ದು? ಒಬ್ಳು ತಂಗಿ ನೋಡಿದ್ರೆ ಓಲೆ ಮಾರಿ ಗ್ಲಾಸ್ ಹಾಕ್ಸು ಅಂತಾಳೆ, ಇನ್ನೊಬ್ಳು ಕಾಸು ಕೊಟ್ಬಿಟ್ಟು ಓಲೆ ಮಾರೋದ್ ಬೇಡ, ಕೊಟ್ಟಿರೋ ಕಾಸಲ್ಲೇ ಗ್ಲಾಸ್ ಹಾಕ್ಸು ಅಂತಾಳೆ. ಇನ್ನು ಅಣ್ಣ ಯಾಕೆ ಹಾಕ್ಸ್ದೆ ಅಂತ ಕೇಳ್ತಾನೆ. ಹಿಂಗೆ ಅಂತ ಗೊತ್ತಿದ್ರೆ ನಮ್ ತಾಯನಿಗೂ ಗ್ಲಾಸ್ ಹಾಕ್ಸ್ತಾ ಇರಲಿಲ್ಲ. ಇದೆಲ್ಲ ನಮ್ ರುಕ್ಕುದ ಕರಾಮತ್ತು. ಓಯ್ ಬಾ ಮುಂದೆ ಬರ್ಲಿ. ಕೆರೆ ನೀರ್ನ ಕೆರೆಗೆ ಚೆಲ್ಲು ಅನ್ನೋ ಹಾಗೆ ಆಟೋ ರೇಸಲ್ಲಿ ಗೆದ್ದಿದ್ದ ದುಡ್ಡನ್ನ ಆಟೋಗೆ ಹಾಕ್ತೆ. ಅಣ್ಣ ಅಣ್ಣ, ಆಟೋ ಗ್ಲಾಸ್ ಹೊಡಿತಲ್ಲ, ನನಗೊಂದು 2,000 ರೂಪಾಯಿ ಕೊಡೋ. ಏ ಕುಳಿ, ಯಾಕೆ ನಿನ್ಗೆ 2,000? ಅದು ಬುಕ್ಸ್ ತಗೊಬೇಕು, ಅದಕ್ಕೆ 2,000 ರೂಪಾಯಿ ಆಗುತ್ತಂತೆ. ನನ್ನ ಫ್ರೆಂಡ್ಸ್ ಎಲ್ಲರೂ ತಗೊಂಡಿದ್ದಾರೆ, ಅದಕ್ಕಷ್ಟೇ ಆಗಿದೆ. ಕೇಳೋ ಕಡೆ ಕೇಳಿದ್ರೆ 2,000 ರೂಪಾಯಿ ಪುಸ್ತಕ 500 ರೂಪಾಯಿ ಕೊಡ್ತಾರೆ. ಏನು 500 ರೂಪಾಯಿಗ? ಚಾನ್ಸೇ ಇಲ್ಲ. ಬೆಟ್ಟಾ? ಏ ಹೆಬ್ಬೆಟ್ಟೆ, 2,000 ರೂಪಾಯಿ ಪುಸ್ತಕನ 500 ರೂಪಾಯಿಗೆ ತಂದು ಕೊಟ್ಟಿಲ್ಲ ಅಂದ್ರೆ ನಾನು ನಮ್ಮ ಅಣ್ಣನ ತಂಗಿನೇ ಅಲ್ಲ. ಕೃಷ್ಣ, ನಮ್ಮ ಮನೇಲಿರೋ ಅಷ್ಟು ಶೋ ಪೀಸ್ಗಳ ಮಧ್ಯೆ ನೀನೊಬ್ಬನೇ ವಿಚಿತ್ರವಾದ ಮಾಸ್ಟರ್ ಪೀಸ್ ನೋಡು. 7 ಜಂಬ ತಪಸ್ ಮಾಡಿ ಹುಟ್ಟಿರೋ ಒಂದೇ ಒಂದು ಸಿಂಗಲ್ ಪೀಸ್ ಯಶು ಇದು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸರ್ ಹೇಗೋ ಇದ್ರು, ಇವಾಗ ಹೆಂಗೆಂಗೋ ಇದಾರೆ. ಇದೆಲ್ಲ ಹೆಂಗೋ ನೋಡು, ಬೈಗಳು ಅಪರೂಪ ಆದ್ರೆ ಓಕೆ, ಡೈಲಿ ಅದೇ ಅಭ್ಯಾಸ ಆಗೋದ್ರೆ ಬೈಗಳಕ್ಕೆ ಬೇಜಾರಾಗುತ್ತೆ. ಕೃಷ್ಣದ ಒಂದೇ ಒಂದು ಪಾಲಿಸಿ, ಏನು ಮೂಡಿಗೆ ತಕ್ಕನಾಗೆ ಹಾಡು. ಈಗ ನಿನ್ ಮುಂದೆ ನೋಡು ಆಗಬಹುದು. ಏನ್ ತಮಾಷೆ ಮಾಡ್ತಾ ಇದೀನಮ್ಮ? ವಾಟೆ ಕೊಟ್ಬಿಟ್ಟು ಮಾವಿನಕಾಯಿ ಕೇಳ್ದಂಗಾಯ್ತು ನಿನ್ ಕತೆ. ವಾಟೆ ನೆಟ್ರೇನೆ ಅಲ್ವಾ ಅಣ್ಣ ಮಾವಿನಕಾಯಿ ಮರ ಬೆಳೆಯೋದು? ಅವೆಲ್ಲ ಕತೆ ಬೇಡ, ಮಾತು ಅಂದ್ರೆ ಮಾತು, ಮುಗಿದೋಯ್ತು. ಹಾಗಾದ್ರೆ ಏನಿವಾಗ 500 ರೂಪಾಯಿ ಬುಕ್ ಕೊಡಲ್ವಾ? ಕೊಡಲ್ಲ. ಹಾಗಾದ್ರೆ ಅಣ್ಣ, ನಿಮ್ಗೊಂದು ಸೂಪರ್ ಬಂಪರ್ ಆಫರ್ ಇದೆ. ಇಷ್ಟೇ ಕೇಳಿದೀನಂತೆ, ಅದನ್ನು ಕೇಳ್ಬಿಡ್ತೀನಿ, ಹೇಳಮ್ಮ. ಅದೇ ಬುಕ್ಕು ಅದೇ 500, ಆದ್ರೆ ತಿಂಗಳು ಬಾಡಿಗೆ ಲೆಕ್ಕದಲ್ಲಿ. 2,000 ರೂಪಾಯಿ ಪುಸ್ತಕಗಳಿಗೆ ತಿಂಗಳಿಗೆ 500 ರೂಪಾಯಿ ಬಾಡಿಗೆನಾ? ಹ್ಞೂ ಅಣ್ಣ, ಇದನ್ನೇನಾದ್ರೂ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸ್ಬಿಟ್ರೆ ನಾನ್ ಕೊಡ್ತೀನಿ ಅಂತ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ. ನೀವು ಕೊಡ್ತಿರೋ ಕೊಡಲ್ವೋ? ಬೇಡ ಬಿಡಿ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ತೀನಿ. ನಿಂತ್ಕೊಳ್ಳಮ್ಮ. ಬುಟ್ಟಿಗ್ ಬಿದ್ದ. ಏನಂದೆ? ಅದು 500 ರೂಪಾಯಿ ನಿಮ್ ಜೇಬಿಗೆ ಬಿತ್ತು ಅಂದೆ. ಒಂದೇ ಒಂದು ಹಾಳೆನಲ್ಲಿ ಬೆರಳಿನ ಕಲೆ ಇರಬಾರ್ದು, ಎಂಜಲ್ ಹಚ್ಚಿ ಪೇಪರ್ ತಿರುಗಬಾರ್ದು, ಕಿವಿ ಮಡಚಿರಬಾರ್ದು, ಮುಖ್ಯವಾಗಿ ಏನು ಬರ್ದಿರಬಾರ್ದು, ಹರಿದಿರಬಾರ್ದು. ನಿಮ್ ಪ್ರಕಾರ ಆ ಪುಸ್ತಕ ಓದಿರ್ಬಾರ್ದು, ದೇವ್ರ ಮಲ್ಲಿಟ್ಟು ಪೂಜೆ ಮಾಡಿರ್ಬೇಕು. ಕಂಡೀಷನ್ ಗೊತ್ತಾ ಇಲ್ಲ ಅಂದ್ರೆ ವ್ಯವಹಾರನೇ ಬೇಡ ಬಿಡಮ್ಮ. ಅಣ್ಣ ಸುಮ್ನೆ ಹೇಳ್ದೆ ಅಣ್ಣ. ಇವಾಗ ತಗೊಂಡ್ ಹೋಗ್ತಿರೋದು ಪುಸ್ತಕ, ವಾಪಸ್ ತಂದು ಕೊಡೋದು ಚಿನ್ನ. ನೀವೇನೋ ಟೆನ್ಷನ್ ಮಾಡ್ಬೇಡಿ. Excuse me, how much are the cucumbers? ಅಣ್ಣ ಏನ್ ಕೇಳ್ತಾಳೆ ಅಮ್ಮ? How much? Your English is too much. Excuse me, sir, mind your business. ಮೈಂಡಿಂಗ್ ಕನ್ನಡಿಗಾಸ್ ಇಸ್ ಮೈ ಇಂಪಾರ್ಟೆಂಟ್ ಬಿಸ್ನೆಸ್ ಮೇಡಮ್. ಯು ನೋ ವಾಟ್, ಗಂಧಿಗೆ ಅಂಗಡಿಗೆ ಹೋಗಿ ಸಾಂಬ್ರಾಣಿ ಬದಲು ಲಿಪ್ಸ್ಟಿಕ್ ಕೇಳಿದ್ರೆ ಕುಂಕುಮಕ್ಕೆ ನೀರು ಹಾಕಿ ಕೊಟ್ಬಿಡ್ತಾರೆ ಅಷ್ಟೇ.
Oh God, your words are so difficult to understand. Madam, ladies are more difficult to understand. ನಿಮ್ಗೊಂದು ಬಿಟ್ಟು ಸಜೆಷನ್ ಕೊಡ್ಲಾ? ನಾವೇನಾದ್ರು ತಗೋಬೇಕು ಅಂದ್ರೆ ಅದೇನು ಎತ್ತ ಹೆಂಗೆ ಅಂತ ತಿಳ್ಕೋಬೇಕು. But how? ಟೊಮೆಟೊ ಪಳ ಅಂತ ಹೊಳಿತಿರ್ಬೇಕು, ಸಾಫ್ಟ್ ಆಗಿರ್ಬೇಕು, ದಿಂಡು ಎಳೆಯಾಗಿರ್ಬೇಕು, ಬೆಂಡೆಕಾಯಿ ಎಳೆಯಾಗಿರ್ಬೇಕು, ಮುಟ್ಟಿದ್ರೆ ತುದಿ ಪಟ್ ಅನ್ಬೇಕು, ಎಲೆಕೋಸ್ ಬುಡ ಗಟ್ಟಿಯಾಗಿರ್ಬೇಕು, ನಂತರ ಎಲೆಗಳು ಜೋಡಿಸ್ತಾಗಿರ್ಬೇಕು, ಬ್ರೈಟ್ ಆಗಿರ್ಬೇಕು, ಕಲೆ ಇರಬಾರದು. ಏನಣ್ಣ ನಿನ್ ತರಕಾರಿ ಮಂಡಿ ಇಟ್ಟಿದ್ಯಾ? ಹೊಟ್ಟೆ ಹೇಗಿದೆ ಅಂತ ಹೇಳೋದಕ್ಕೆ ಕೋಳಿನೇ ಹಾಕ್ಬೇಕಾ? ವಾಟ್ ಹೆಂಗ್ ವುಮನ್? ಕರೆಕ್ಟ್ ಕಣೋ. ಏನ್ ಮಗನಾ? ಎಕ್ಸ್ಕ್ಯೂಸ್ ಮೀ, ಮನೇಲಿ ನಂಗೆ ಹುಡುಗನ ಹುಡುಕ್ತಾ ಇದ್ದಾರೆ. 27 ಜನ ನಾನು ರಿಜೆಕ್ಟ್ ಮಾಡಿದ್ದೀನಿ. ಯಾರು ನಿಮ್ ತರ ಇರ್ಲಿಲ್ಲ ಅಲ್ವಾ? ಯಶು, ಕನ್ನಡ ಅವಾಗಿಂದ ಇಂಗ್ಲಿಷ್ ಮೈಲ್ ಬಿಸಾಕ್ತಿದ್ರಿ. ನಾನು ಅಚ್ಚ ಕನ್ನಡದವಳೆ. ನಿಮ್ ನಂಬರ್ ಸಿಗ್ಬೋದಾ? ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರವಿದ್ದಾರೆ. ಅಯ್ಯೋ, ನನ್ನ ಬುಕ್ಕು. ಏನಿಗೆ ಕೂತ್ಕೆಗೆ ಏನಾಗಿದೆ? ಬಾ ಹಾಸ್ಪಿಟಲ್ಗೆ ಹೋಗೋಣ. ನಡಿ ಮನೆಗೆ ಹೋಗೋಣ ಬಾ. ತಗೋ, ಸಿಕ್ತು. ಏ ಅಕ್ಕ, 33 ಬೇಕಾಗಿರೋದು 103 ಅಲ್ಲ. ನಾನು ಹಿಂಗ್ ಜೋಡ್ಸ್ಕೊಂಡು ಕುತ್ಕೊಂಡ್ರೆ ಯಾವಾಗ ಓದ್ಲಿ? ಓದ್ ಹೆಂಗ್ ಪಾಸ್ ಆಗ್ಲಿ ಎಕ್ಸಾಮ್ನ? ಎಕ್ಸಾಮ್ ಇದೆ ಅಂತ ಮೊದಲೇ ಗೊತ್ತು ತಾನೆ. 1 ವರ್ಷದಿಂದ ಏನೇ ಮಾಡ್ತಿದ್ದೆ? ನಂಗೆ ಗೊತ್ತು ನೀನ್ ಹಿಂಗೆ ಅಂತೀಯ ಅಂತ. ಅದಕ್ಕೆ ಅಣ್ಣನ ಹತ್ರ 2,000 ರೂಪಾಯಿ ಕೇಳಿದ್ದು. 500 ರೂಪಾಯಿ ತರ್ತೀನಿ ಅಂತೇಳಿ ದೊಡ್ಡದಾಗಿ ಬೆಟ್ ಕಟ್ದೆ. ಇದಕ್ಕ ಇದ್ರಲ್ಲಿ ಹೆಂಗೆ ಓದ್ಲಿ? ಅಮ್ಮ ಬೇಗ ಬಾಮ್ಮ. ಬರ್ತಾ ಇದ್ದೀನಿ ಕಣೋ. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ನಡಿ.
ಓ ಏನ್ರಮ್ಮ ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಿದ್ರಾ ಓದು ವಿದ್ಯೆ ಅಂತ. ನಮ್ಮ ಅಕ್ಕ 500 ರೂಪಾಯಿ ಬೆಟ್ ಕಟ್ಬಿಟ್ಟು ಮೂಸಂಬಿ ತಗೊಂಬಾರೆ ಅಂದ್ರೆ ನಿಂಬೆಹಣ್ಣು ತಂದವಳೆ. ಮೋಸಂಬಿ ನಿಂಬೆಹಣ್ಣು ಏನ್ ಮಾತಾಡ್ತಿದ್ರ ನೀವು? ಇಲ್ಲಿ ನೋಡಿ, ಬುಕ್ ತಗೋಬಾರೆ ಅಂದ್ರೆ ಬರೀ ಆಣೆಗಳು ತಂದಿದ್ದಾಳೆ. ಕಷ್ಟಪಟ್ಟು ಓದ್ಬೇಕಣಮ್ಮ, ಅದಕ್ಕೆ ನಿಮ್ಮ ಅಕ್ಕಂದು ಈ ಟ್ರಿಕ್ಕು. ನೀವು ಹಿಂಗೆ ಹೇಳ್ತೀರಾ? ನನ್ ಗೊತ್ತು, ನೀವೆಲ್ಲ ಒಂದೇ ಗ್ಯಾಂಗು. ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಮ್ಮನ್ನ ಅಣ್ಣನ ಕರಿಮಾ. ಏನಾಯ್ತು ಯಶೋ? ಅಣ್ಣ ಮನೇಲಿ ಇಲ್ಲ ಅಂದ್ರೆ ಅಷ್ಟೇ ಸಾಕು ಕಣೋ. ಇಲ್ಲಾಂದ್ರೆ ವಿಷಯ ಗೊತ್ತಾದ್ರೆ ದೊಡ್ಡ ರಂಪ ಮಾಡ್ಬಿಡ್ತಾನೆ. ನಾನು ಅವ್ನು ನೋಡಿ ನೀನ ಕರಿತೀನಿ, ಸರಿನಾ? ಸರಿ. ಯಶೋದ, ಅಣ್ಣ ಎಲ್ಲೋ ಏನಿದು ಕುತ್ತಿಗೆಯಲ್ಲಿ ಗಾಯ? ಏನಾಯ್ತು? ನೋಡಿ ಆಸ್ಪತ್ರೆಗೆ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗೋಂಥದ್ದೆಲ್ಲ ಏನೂ ಆಗಿಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಅಣ್ಣ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರಕ್ಕೆ ಅಂತ ಹೋಗಿದ್ನಲ್ಲ, ಅಲ್ಲಿ ಯಾರೋ ಕಳ್ಳ ಬಂದು ನನ್ನ ಚೈನ್ ಕಿತ್ಕೊಂಡು ಹೋಗ್ಬಿಟ್ಟ ಅಣ್ಣ. ನನ್ನ ಪುಣ್ಯ, ಕೃಷ್ಣ ನನ್ನ ಜೊತೆಲೇ ಇದ್ದ. ಅದೇ ಸಮಸ್ಯೆ. ಮನೆಯಲ್ಲಿ ಇಷ್ಟೊಂದು ಜನ ಡ್ರೈವರ್ಗಳಿದ್ದಾರೆ, ಸಂಬಳ ಕೊಟ್ಟವ್ರನ್ನ ಮನೇಲಿ ಕೂರಿಸ್ಕೊಂಡಿದ್ಯಾ? ಅವ್ರ ಜೊತೆಲಿ ಹೋಗೋದು ತಾನೆ. ಅದನ್ನು ಬಿಟ್ಟು ಇವ್ರ ಜೊತೆಲಿ ಯಾಕೆ ಹೋಗ್ಬೇಕಾಗಿತ್ತು? ಯಾವ ಕಳ್ಳನೂ ಬಂದು ನಿನ್ನ ಕುತ್ತಿಗೆಯಲ್ಲಿ ಸರಕ್ಕೆ ಕೈ ಹಾಕಕ್ಕೆ ಬಂದಿರಲ್ಲ ಯಶೋಧ. ಇವ್ರು ಯಾವತ್ತೋ ಎಲ್ಲೋ ಯಾರ್ದೋ ಜೊತೆಲಿ ಕಿರಿಕ್ ಮಾಡ್ಕೊಂಡಿರ್ತಾರೆ. ಅವ್ರು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಸಮಯ ಕಾಯ್ತಿರ್ತಾರೆ. ಇವತ್ತು ನೀನು ಇವ್ರ ಜೊತೆಲಿ ಹೋದೆ, ಸಿಕ್ತು ಚಾನ್ಸು, ಕುತ್ತಿಗೆ ಕೈ ಹಾಕಿದ್ದಾರೆ, ಅಷ್ಟೇ ನಡೆದಿರೋದು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಣ್ಣ. ನಮಗ್ ಗೊತ್ತು, ನಮ್ಮನೆ ನಾಯಿ ನೀಯತ್ತು. ಕೆಂಡನ ಮಡ್ಲಲ್ಲಿ ಮುಚ್ಚಿಟ್ಕೊಂಡಿದ್ರೆ ನಮ್ಮೈ ಸುಡುತ್ತೆ ಹೊರತು ಕೆಂಡಕ್ಕೆ ಯಾವ ಕೇಡು ಆಗೋದಿಲ್ಲ. ಅರ್ಥ ಆಯ್ತಾ? ಬಾ, ಫಸ್ಟ್ ಏಡ್ ಮಾಡ್ತೀನಿ. ಇರ್ಲಿ ಬಿಡ, ನಾನು ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಬಾ. ಏನ್ ವಿಷಯ? ಏನ ನೀನ್ ಹೇಳ್ತೀಯೋ ನಾನೇ ಹೇಳ? ಓ, ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರ್ಬೇಕು. ಏನಿಲ್ಲ ದೋಸ್ತ, ನಮ್ ರಾಜೇಶ್ ಹಂಗೆ ಮದ್ವೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ ಮಂಜು. ಕತ್ತರಿಕೆ ನೀವು ಶುರು ಮಾಡಿದ್ ನೋಡಿ ಏನೋ ಸೀರಿಯಸ್ ಮ್ಯಾಟ್ರು ಕಿರಿಕು ಅನ್ಕೊಂಡ್ಬಿಟ್ಟಿದೆ. ಸೂಪರ್ ಕಣೋ ದೋಸ್ತ, ಸೂಪರ್. ರುಕೋ, ಹೋಗ್ ಸಕ್ಕರೆ ತಗೊಂಡ್ ಬಾ. ನಾವು ಯಾರೋ ಆ ಪಾಪು ಹುಡುಗಿ ನಿನ್ನ ಮದ್ವೆ ಆಗ್ತಿರೋಳು. ಲೋ, ಯಾರ್ಲಾ? ಈ ವಿಚಾರನ ನಿನ್ನ ಜೊತೆ ಮಾತಾಡಬೇಕು ಅಂತ ಇಷ್ಟು ವರ್ಷ ಕಾದಿದೆ ದೋಸ್ತ. ಭಯ, ಆತಂಕ ಇರೋದು, ಆದರೆ ಹೇಳಕ್ಕಾಗ್ತಿರಲಿಲ್ಲ. ಲೋ, ನನ್ನ ಹತ್ರ ಹೇಳ್ಕೊಳಕ್ ಭಯ ಏನೋ ನಿನಗೆ? ಮಾಡಿರೋ ದೊಡ್ಡ ದೊಡ್ಡ ಕರ್ಮಕಾಂಡಗಳನ್ನೇ ಹೇಳ್ಕೊಂಡಿದ್ಯಂತೆ, ಇನ್ನೂ ಹೇಳ್ಕೊಳ್ಳೋದೇನಪ್ಪ ಆಯ್ತು? ಇಷ್ಟು ವರ್ಷ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೀವ ಪಣಕ್ಕಿಟ್ಟು ನೆರಳಿನ ಥರ ಕಾಪಾಡ್ಕೊಂಡು ಬಂದಿರೋ ನಿನ್ನ ಆಸ್ತಿನ ಕೇಳೋಣ ಅಂತಿದ್ದೀನಿ. ಕವಿ ಯಾವಾಗ್ಲಿಂದ ಅದೇ, ಅದೇನ್ ಕೇಳ್ಬೇಕು ಅನ್ಕೊಂಡಿದ್ಯಾ ನೇರವಾಗಿ ಕೇಳಪ್ಪ. ನಾನು ನಿನ್ನ ತಂಗಿ ಕಲ್ಯಾಣಿನ ಪ್ರೀತಿ ಮಾಡ್ತಾ ಇದ್ದೀನೋ? ನಿನ್ನಾಗೆ ನೋಡ್ಕೊಳಕ್ಕೆ ಆಗದೇ ಇರ್ಬೋದು, ಆದರೆ ನಿನಗೆ ಬೇಜಾರಾಗದೇ ಇರೋ ಥರ ನಾನು ನೋಡ್ಕೊತೀನಿ.
ನಿನ್ನಷ್ಟು ಪ್ರೀತಿ ಮಾಡದೇ ಇರ್ಬೋದು, ಆದರೆ ಅವಳಿಗೆ ಏನೂ ಕಡಿಮೆ ಆಗದಿರೋ ಥರ ನಾನು ಕಾಪಾಡ್ಕೊತೀನಿ. ದೋಸ್ತ, ನಿನ್ನ ತಂಗಿನ ನನಗೆ ಮದುವೆ ಮಾಡ್ಕೊಡ್ತೀಯಾ? ರಕ್ತ ಹಂಚ್ಕೊಂಡು ಒಡ ಹುಡ್ತೋನ್ ಥರ ದೋಸ್ತ ದೋಸ್ತ ಅಂತ ಜೊತೆಲೇ ಎತ್ಕೊಂಡು ನೀನು ಹಿಂಗೆ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ ರಾಜೇಶ. ದೋಸ್ತ ನನ್ನ ಮಾತು ಕೇಳೋಲೇ. ಅಣ್ಣ ಮಂಜ, ದೋಸ್ತ, ಬಾಗ್ಲು, ದೋಸ್ತ ಬಾಗಿಲು ತೆಗಿಯೋ. ಅಣ್ಣ ಬಾಗಲ್ ತೆಗಿ ಅಣ್ಣ. ಏನಾದ್ರು ಇದ್ರೆ ಕೂತ್ ಮಾತಾಡೋಣ, ಬಾಗಿಲು ತೆಗಿ. ಅಣ್ಣ ಬಾಗಲ್ ತೆಗಿ ಅಣ್ಣ.